ನಮಸ್ತೆ ಸ್ನೇಹಿತರೆ, SVD ಕನ್ನಡದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಪುಣ್ಯಕ್ಷೇತ್ರದ ಮಾಹಿತಿಯನ್ನ ತಿಳಿಸ್ಲಿಕ್ಕೆ ನಾನು ಪ್ರಯತ್ನವನ್ನ ಪಡ್ತಾ ಇದ್ದೀನಿ. ಕಳೆದ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಈ ಒಂದು ಕ್ಷೇತ್ರದ ದರ್ಶನವನ್ನ ನಿಮಗೆ ನಾನು ಮಾಡಿಸಿದ್ದೆ. ಆದರೆ ಇಲ್ಲಿ ವಿಶೇಷತೆ ಇರ್ತಕ್ಕಂಥದ್ದು ಎರಡು ವಿಷಯಗಳ ಬಗ್ಗೆ ನಾನು ನಿಮಗೆ ಮತ್ತೆ ಮಾತಾಡ್ಲಿಕ್ಕೆ ಬರ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇನ್ನು ಮುಖ್ಯವಾದಂಥ ಎರಡು ವಿಷಯಗಳನ್ನು ನಾನು ನಿಮಗೆ ತಿಳಿಸಬೇಕು. ಅದರ ಉದ್ದೇಶವಾಗಿ ನಾನು ಮತ್ತೊಂದು ವಿಡಿಯೋವನ್ನು ನಾನು ನಿಮಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಶಾಲಾ ಕಾಲೇಜುಗಳಿಂದ ಬಂದಂಥ ವಿದ್ಯಾರ್ಥಿಗಳು ಭಾನುವಾರ ಇರ್ಬೋದು, ತದನಂತರ ಗೌರ್ಮೆಂಟ್ ರಜಾ ದಿನಗಳಲ್ಲಿ ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅವರ ವಿದ್ಯಾಭ್ಯಾಸ, ತದನಂತರ ಪರಿಸರ ಕಾಳಜಿ ಇರತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಬಂದು ನುರಿತ ಪ್ರಾಧ್ಯಾಪಕರುಗಳಿಂದ ಆ ಒಂದು ಪರಿಸರ ಕಾಳಜಿಯ ಬಗ್ಗೆ ಅಧ್ಯಯನ ನಡೆಸಿ ಅದರ ಬಗ್ಗೆ ತಿಳ್ಕೊಂಡು ಒಂದು ಕ್ಯಾಂಪ್ ಥರ ಮಾಡಿ ಇಲ್ಲಿಂದ ಹೋಗ್ತಾರೆ. ನೀವು ಸಾಕಷ್ಟು ನೋಡ್ಬೋದು. ನೀವೇನಾದ್ರೆ ಇಲ್ಲಿ ಬಂದರೆ ಇಲ್ಲಿ ಗೊತ್ತಾಗುತ್ತೆ. ಈ ಪ್ರತಿಯೊಂದು ಕಡೆಯಿಂದನೂ ಬರ್ತಾರೆ. ಯಾವ ಕಡೆಯಿಂದ ಬರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ನಾವು ಸಾಕಷ್ಟು ಬಾರಿ ಹೋಗಿದ್ದೀವಿ. ಸಾಕಷ್ಟು ಬಾರಿನೂ ಕೂಡ ಅಲ್ಲಿ ಸ್ಟೂಡೆಂಟ್ಗಳು ಬಂದಿರ್ತಾರೆ. ಅಲ್ಲಿ ಅವರ ಒಂದು ವಿದ್ಯಾಭ್ಯಾಸ ಇರ್ಬೋದು, ತದನಂತರ ಅವರು ಯಾವ ಕ್ಷೇತ್ರದಲ್ಲಿ ಇರ್ತಾರೋ ಅಥವಾ ಕೆಲವೊಂದು IT ಕಂಪ್ನಿಗಳಿಗೆ ಸಂಬಂಧಪಟ್ಟಂಥವ್ರು ಇರ್ಬೋದು, ಇಲ್ಲಿ ಬಂದು ಅವರ ಒಂದು ಕ್ಯಾಂಪ್ನ ಇಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಒಂದು ದಿನದ ಪ್ರವಾಸಕ್ಕಂತ ಬಂದು ಇಲ್ಲಿ ಎಲ್ಲ ರೀತಿಯ ಮನೋರಂಜನೆ ಕಾರ್ಯಕ್ರಮಗಳಿರ್ಬೋದು, ತದನಂತರ ಅವರ ಕೆಲಸಗಳಿಗೆ ಸಂಬಂಧಪಟ್ಟಂತಿರ್ಬೋದು, ತದನಂತರ ಅವರಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಿರ್ಬೋದು, ಆ ಒಂದು ವಿಷಯಗಳನ್ನು ಇಲ್ಲಿ ಕೂಲಂಕಷವಾಗಿ ಚರ್ಚೆ ಮಾಡಿ ತುಂಬ ಮೈಂಡ್ ಫ್ರೀ ಮಾಡಿಕೊಂಡು ಇಲ್ಲಿಂದ ಹೋಗ್ತಾರೆ. ಸ್ನೇಹಿತರೆ, ಮತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಮೆಟ್ಲು ಕಾಣ್ತಿದೆಯಲ್ಲ, ಸೊ ಈ ಮೆಟ್ಲು ಹತ್ತೋದ್ರೆ ಒಂದು ನಿಮಗೆ ಒಂದು ಗುಹೆಯ ಮನೆ ಕಾಣುತ್ತೆ. ಸೊ ಇದೇನಪ್ಪ ಅಂತಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥದ್ದು ಸುಮಾರು ಒಂದು 3-4 ಗ್ರಾಮಗಳಿಗೆ, ಸುಮಾರು ಒಂದು 3-5 ಗ್ರಾಮಗಳಿಗೆ ಸಂಬಂಧಪಟ್ಟದ್ದು ಈ ಒಂದು ದೇವಾಲಯ. ಒಂದು ಅಷ್ಟು ಊರಿನವ್ರು ಏನೆಲ್ಲ ಮುಖ್ಯಸ್ಥರಿದ್ದಾರೋ ಅಷ್ಟು ಜನ ಬಂದರೆ ಈ ಒಂದು ಗುಹೆಯ ಬಾಗಿಲನ್ನು ಓಪನ್ ಮಾಡಲಾಗುತ್ತೆ. ಯಾಕಂದರೆ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಥದ್ದು ಪ್ರತಿಯೊಂದು ವಸ್ತುಗಳು ಕೂಡ ಈ ಒಂದು ಗುಹೆಯಲ್ಲಿ ಅಡಕವಾಗಿ ಇಟ್ಟಿರ್ತಾರೆ. ಅದರಿಂದ ಯಾರೇ ಒಬ್ಬರಿದ್ರು ಕೂಡ ಯಾರಿಂದ ಓಪನ್ ಮಾಡ್ಲಿಕ್ಕಾಗಲ್ಲ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಇಲ್ಲೊಬ್ರು ಋಷಿವರ್ಯರು ವಾಸವಿದ್ರು ಅಂತೇಳಿ ಕೆಲವೊಂದು ಮಾಹಿತಿ ಇದೆ. ಅದ್ರ ಬಗ್ಗೆ ನಾವು ನೋಡೋದಾದ್ರೆ ಸ್ನೇಹಿತರೆ, ಅವರು ತುಂಬಾ ಜ್ಞಾನಿಗಳು ಆಗಿದ್ರು ಅಂತ ಇಲ್ಲಿ ಹೇಳ್ತಾರೆ. ಅವರು ಇಲ್ಲಿ ಬಳಸ್ತಕ್ಕಂಥ ಕೆಲವೊಂದು ವಸ್ತುಗಳು ನಮಗಿಲ್ಲಿ ನೋಡ್ಲಿಕ್ಕೆ ಲಭ್ಯ ಸಿಗುತ್ತೆ. ತದನಂತರ ಈ ಒಂದು ವಿಶೇಷವಾದಂಥ ಸ್ಥಳದಲ್ಲಿ ನಾವು ಬೆಟ್ಟದ ಮೇಲ್ಭಾಗಕ್ಕೆ ಹೋಗ್ಬೋದು. ನೀವು ನೋಡ್ತಾ ಇದ್ರಲ್ಲ, ಇದು ಬೆಟ್ಟದ ತಳಭಾಗ. ಇದರಿಂದ ಮೇಲ್ಭಾಗಲಿಕ್ಕೆ ನಾವು ಹತ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಲ್ಲಿ ಒಂದು ಮನವಿ ಏನಂತ ಹೇಳಿದ್ರೆ, ಯಾರು ಕೂಡ ಒಬ್ರು ಇಬ್ರು ಮೇಲ್ಭಾಗಕ್ಕೆ ನಡ್ಕೊಂಡು ಹೋಗ್ಲಿಕ್ಕೆ ಯಾರು ಪ್ರಯತ್ನ ಪಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ ಚಿರತೆ ಹಾವಳಿ ಇರೋದ್ರಿಂದ ದಯವಿಟ್ಟು ಯಾರು ಕೂಡ ಈ ಮೇಲ್ಭಾಗಲಿಕ್ಕೆ ಹೋಗಬೇಡಿ. ತದನಂತರ ನಿಮ್ಗೆ ಹೋಗ್ಲೇಬೇಕು ಅಂತಂದ್ರೆ ಸುಮಾರು ಒಂದು 10-15 ಜನ ತಂಡ ಇದ್ರೆ ನೀವು ಧೈರ್ಯವಾಗಿ ಮೇಲ್ಗಡೆ ಹೋಗ್ಬೋದು. ಇದುವರೆಗೂ ಯಾವುದೇ ರೀತಿ ಹಾನಿ ಆಗಿಲ್ಲ. ಹಾನಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ನಿಮ್ಗೆ ಇದನ್ನ ಮನವರಿಕೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಾನು ಹೇಳಿದ್ನಲ್ಲ, ಒಬ್ಬ ಋಷಿಗಳು ಇಲ್ಲಿ ವಾಸವಿದ್ರು ಅಂತೇಳಿ. ಸೊ ಅವರು ಇಲ್ಲಿ ವಾಸವಿದ್ದಂಥ ಸ್ಥಳ ನೋಡಿ, ನೀವು ಕಾಣ್ತಿದ್ಯಲ್ಲ, ಅಲ್ಲಿ ಒಂದು ಗುಹೆ ಬಾಗಿಲು ಕಾಣ್ತಿದ್ದೆ ನೋಡಿ. ಆ ಗುಹೆ ಬಾಗಿಲು ಓಪನ್ ಇದುವರೆಗೂ ಯಾರು ಮಾಡ್ತಾ ಇಲ್ಲ. ತುಂಬಾ ಕೆಲವೊಂದು ಟೈಮ್ ಮಾತ್ರ ಮಾಡ್ತಾರೆ ಅಂತ ಇಲ್ಲಿ ಮಾಹಿತಿ ಇದೆ. ಸೊ ಅವರು ಇಲ್ಲಿ ವಾಸವಿದ್ದಂಥದ್ದು. ಈ ಜಗಲಿ ಇದೆಯಲ್ಲ, ಜಗಲಿ ಮತ್ತೆ ಇದೆಲ್ಲ ನೋಡಿ, ಎಲ್ಲ ಮುರಿದು ಬಿದ್ದಿದೆ. ಸೊ ಅವರು ಇವಾಗ ದೈವಾನಿದ್ರಾಗಿದ್ರಿಂದ ಸೊ ಇದನ್ನ ಯಾರು ಕೂಡ ಇಲ್ಲಿ ಬಳಸ್ತಾ ಇಲ್ಲ, ಮತ್ತೆ ಇಲ್ಲಿ ಯಾರು ಕೂಡ ಶುಚಿಯನ್ನ ಮಾಡ್ತಾ ಇಲ್ಲ. ಸೊ ನೋಡಿ, ಈ ಒಂದು ಸ್ಥಳದಲ್ಲಿ ಆ ಋಷಿಗಳು ಇಲ್ಲಿ ವಾಸವಿದ್ರು ಅಂತೇಳಿ ಕೆಲವೊಂದು ಪುರಾವೆಗಳು ಇಲ್ಲಿ ಲಭ್ಯವಿದೆ. ಅದಂತ ಅವ್ರು ಬಳಸ್ತಿದಂತ ಅಡಿಗೆ ಮಾಡ್ತಿದಂತ ಕಟ್ಟಿಗೆ ಒಲೆ ನೀವು ನೋಡಿದ್ರಲ್ಲ, ನೋಡಿ ಇದೆಲ್ಲ ಅವರು ಬಳಸ್ತಿದಂತ ಕೆಲವೊಂದು ವಸ್ತುಗಳು ನೋಡಿ ಕಾಣ್ತಿದೆಯಲ್ಲ. ಸೊ ಅದು ಅವರು ಅಡಿಗೆ ಮಾಡ್ಲಿಕ್ಕೆ ಬಳಸಿದಂತ ಒಂದು ಕಟ್ಟಿಗೆ ಒಲೆ. ತದನಂತರ ಅವ್ರು ವಾಸ ಮಾಡ್ತಿದಂಥದ್ದು ಗುಹೆಯಲ್ಲಿ ವಾಸ ಮಾಡ್ತಿದ್ರು ಅನ್ನೋದು ಸಾಕಷ್ಟು ಇಲ್ಲಿ ಪುರಾವೆ ಇದೆ. ನೋಡಿ ಕಾಣ್ತಿದೆಯಲ್ಲ, ನೋಡಿ ಇಲ್ಲಿ ಯಾವ್ದು ಎಲ್ಲ ರೀತಿ ತೆಂಗಿನ ಗರಿ ಹಾಕಿ ಮುಂದೆ ಚಾವಣಿಯನ್ನ ಕಟ್ಟಿದ್ರು. ಸೊ ಇವಾಗ ಅದು ಇಲ್ಲ, ಯಾಕಂದ್ರೆ ಆ ಗುರುಗಳು ಅಲ್ಲಿ ಇಲ್ಲದೇ ಇರೋದ್ರಿಂದ ಇದನ್ನ ಅದು ನಿಷ್ಕ್ರಿಯವಾಗಿ ಬಿದ್ದಿದೆ. ಮತ್ತೆ ಸ್ನೇಹಿತರೆ, ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಇಲ್ಲಿ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು, ಇಲ್ಲಿ ಸಾಕಷ್ಟು ಮದುವೆಗಳನ್ನ ನೆರವೇರಿಸಲಾಗುತ್ತೆ. ಇಲ್ಲಿ ನೋಡಿ, ಅಂದ್ರೆ ಯಾವುದೇ ವ್ಯಕ್ತಿ ಜನಾಂಗಗಳು ಅಥವಾ ಯಾವುದೇ
ಧರ್ಮದವರು, ಯಾವುದೇ ರೀತಿ ಜಾತಿ ಭೇದವಿಲ್ಲದೆ ಇಲ್ಲಿ ಈ ಶ್ರೀ ಕ್ಷೇತ್ರದಲ್ಲಿ ಮದುವೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಾಗುತ್ತೆ. ಸೊ ನೋಡಿ, ನಾವು ಬಂದಂಥ ದಿನದಲ್ಲಿ ಶ್ರೀ ಸ್ವಾಮಿಯವರ ಕ್ಷೇತ್ರದಲ್ಲಿ ಒಂದು ಮದುವೆಯನ್ನು ಕೂಡ ನಡೀತಾ ಇತ್ತು. ಇದೇ ಥರ ಸಾಕಷ್ಟು ಜನ ತುಂಬ ಶ್ರೀಮಂತರಿಂದ ಹಿಡಿದು ಅತಿ ತುಂಬ ಕಡು ಬಡವರು ಕೂಡ ಈ ಒಂದು ಶ್ರೀ ಸ್ವಾಮಿಯವರ ಕ್ಷೇತ್ರದಲ್ಲಿ ಮದುವೆ ಸಮಾರಂಭಗಳನ್ನು ಮಾಡಲಾಗುತ್ತೆ. ತದನಂತರ ಹರಕೆ ರೂಪದಲ್ಲಿ ನಾನ್ ವೆಜ್ ಕೂಡ ಇಲ್ಲಿ ಬಳಸಲಾಗುತ್ತೆ. ಸಾಕಷ್ಟು ಜನ ಇಲ್ಲಿ ಪ್ರತಿ ಭಾನುವಾರ ಬಂತು ಅಂದರೆ ಇಲ್ಲೊಂದು ದೊಡ್ಡ ಜಾತ್ರೆ ಥರನೇ ಆಗ್ತಾ ಇರುತ್ತೆ. ಸೊ ನೀವು ಸಂಡೇ ಬಂದ್ರೆ ನೋಡೋದ್ರಿಂದ ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಇರ್ತಾರೆ, ತುಂಬ ಕ್ರೌಡ್ನೆಸ್ ಇರುತ್ತೆ ಸ್ನೇಹಿತರೆ. ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ದಯವಿಟ್ಟು ಯಾರು ಕೂಡ ಮದ್ಯ ಸೇವನೆಯನ್ನು ಯಾರೂ ಮಾಡಬಾರ್ದು. ಇಲ್ಲಿ ಶ್ರೀ ಕ್ಷೇತ್ರದ ಪಾವಿತ್ರ್ಯತೆಯನ್ನು ನಾವೆಲ್ಲರ ಕಾಪಾಡಬೇಕು. ದಯವಿಟ್ಟು ಯಾರು ಕೂಡ ಪುಣ್ಯಕ್ಷೇತ್ರದಲ್ಲಿ ಯಾರು ಕೂಡ ಮದ್ಯಪಾನವನ್ನು ನಿಷೇಧಿಸಲಾಗಿದೆ. ದಯವಿಟ್ಟು ಯಾರು ಕೂಡ ಹೊರಗಡೆಯಿಂದ ಬರ್ತಕ್ಕಂಥ ಭಕ್ತಾದಿಗಳಾಗ್ಬೋದು, ತದನಂತರ ಯಾತ್ರಿಗಳು ಯಾರೇ ಇದ್ದರೂ ಕೂಡ ಇಲ್ಲಿ ಶ್ರೀ ಕ್ಷೇತ್ರದಲ್ಲಿ ಮದ್ಯಪಾನವನ್ನು ದಯವಿಟ್ಟು ಯಾರು ಸೇವನೆ ಮಾಡಬಾರ್ದು ಇಲ್ಲಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಅಂತ ಕಳಕಳಿಯಿಂದ ಮನವಿ ಮಾಡ್ತೇವೆ. ಸ್ನೇಹಿತರೆ, ನಿಮಗೆ ಈ ಒಂದು ಪುಣ್ಯಕ್ಷೇತ್ರವನ್ನು ನೋಡಲಿಕ್ಕೆ ಆಸಕ್ತಿ ಇದ್ದರೆ ನೀವು ಖಂಡಿತ ಕೂಡ ನೀವು ಹೋಗ್ಬೋದು. ಹಾರೋಹಳ್ಳಿಯಿಂದ 1.5 ಕಿಲೋಮೀಟ್ರ್ ಅಂತರದಲ್ಲಿರ್ತಕ್ಕಂಥದ್ದು. ನೀವು ಯಾರು ಕೇಳಿದ್ರೂ ಹೇಳ್ತಾರೆ ಈ ಒಂದು ಪುಣ್ಯಕ್ಷೇತ್ರ ಹೆಸರು ಚಿಲಕನ ಬೆಟ್ಟ ಕಾಲಭೈರೇಶ್ವರ ಪುಣ್ಯಕ್ಷೇತ್ರ ಅಂತೇಳಿ.